ಸಿಂಪಲ್ ಆಗಿ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡುವ ನಾನು ಯಾವ ಥರ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾನು ಸೌತೆಕಾಯಿ ಒಟ್ಟಿಗೆ ಕೆಲವು ಬೇರೆ ತರಕಾರಿ ಕೂಡ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಪೊಟ್ಯಾಟೊ ಮತ್ತು ಸ್ವಲ್ಪ ಬೀನ್ಸ್ ಎಲ್ಲ ಇತ್ತು, ಹಾಗೆಲ್ಲ ಒಟ್ಟಿಗೆ ಹಾಕಿ ಸಾಂಬಾರು ಮಾಡುವ ಅಂತ. ಸೊ ಸೌತೆಕಾಯಿಯನ್ನು ಚೆಂದ ಕೊಯ್ದುಕೊಳ್ಳುವ. ಇದು ಸಿಪ್ಪೆ ತೆಗೆಯುವುದು ಬೇಡ, ಸಿಪ್ಪೆ ಇದ್ರೆ ಭಾರಿ ಟೇಸ್ಟ್ ಆಗ್ತದೆ ಸಾಂಬಾರು ಯಾವಾಗಲೂ ಸಹ. ನೋಡಿ ಇದರ ಈ ಮಿಡಲ್ ಸೀಡ್ಸ್ ಎಲ್ಲ ಇದೆ ನೋಡಿ, ಇದನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿಕೊಳ್ಬೇಕು. ತರಕಾರಿ ಒಟ್ಟಿಗೆ 1 ಗಡ್ಡೆ ನೀರುಳ್ಳಿ, ಟೊಮ್ಯಾಟೊ ಮತ್ತು 1 ಹಸಿಮೆಣಸು ಇದಿದ್ರೆ ಒಳ್ಳೆ ಅರೋಮ ಬರ್ತದೆ, ಭಾರಿ ಟೇಸ್ಟ್ ಆಗ್ತದೆ. ಸೊ ಎಲ್ಲ ತರಕಾರಿಗಳು ನಾನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೆಕ್ಸ್ಟ್ ಇದನ್ನೊಂದು ಪ್ಯಾನಿಗೆ ಹಾಕಿಕೊಳ್ಳುವ. ಡೈರೆಕ್ಟ್ ಹಾಕಿಕೊಳ್ಳೋದಷ್ಟೇ, ಇದಕ್ಕೆ ಒಗ್ಗರಣೆಯನ್ನು ಬೇಡ. ಇನ್ನು ಇದಕ್ಕೆ ಉಂಟಲ್ಲ ಒಂದು 3 ಗ್ಲಾಸಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ಚಿಟಿಗೆ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ಇದು ಹಾಕಿಕೊಳ್ಳಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಿಕೊಳ್ಳುವ. ಒಂದು ಬೇಯಲಿಕ್ಕೆ ಇಡುವ. ಇದೊಂದು 20 ನಿಮಿಷ ಬೆಂದರೆ ಸಾಕಾಗ್ತದೆ, ಸೌತೆಕಾಯಿ ಒಳ್ಳೆ ಬೇಯ್ತದೆ. ಸೊ ನೋಡಿ ಚಂದ ಕುದಿ ಬರಬೇಕು. ಇದು ಹೈ ಫ್ಲೇಮಲ್ಲಿ ಇಟ್ಟು ಕುದಿ ಬರ್ಸಿ ನೀವು, ಆಗಲೇ ನಿಮಗೆ ಒಳ್ಳೆ ಇದು ಟೇಸ್ಟ್ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಬೇಳೆ ಬೇಯಿಸಿಕೊಂಡು ಚಂದ ಇದನ್ನು ಮ್ಯಾಶ್ ಮಾಡಿಕೊಂಡು ಉಂಟಲ್ಲ, ಈ ಬೇಳೆ ನಾವು ಸೈಡಲ್ಲಿ ಎತ್ತಿಟ್ಟುಕೊಳ್ಳುವ. ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲ ತರಕಾರಿ ಬೆಂದುಕೊಂಡಿದೆ. ಇನ್ನು ಈ ಬೆಂದಂಥ ತರಕಾರಿಗೆ ಉಂಟಲ್ಲ, ನಾನು ಆಗಲೇ ಮ್ಯಾಶ್ ಮಾಡಿಟ್ಟಂಥ ಬೇಳೆ ಹಾಕಿಕೊಳ್ತಾ ಇದ್ದೇನೆ ಆಯಿತಾ. ಇದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳುವ. ದಪ್ಪ ಆದರೆ ಸ್ವಲ್ಪ ನೀರು ಹಾಕಿಕೊಳ್ಳಿ, ತುಂಬ ಅಂದರೆ ಸಾಂಬಾರು ನೀರಿದ್ರೆ ತಿನ್ನಲಿಕ್ಕೆ ಸಹ ಟೇಸ್ಟ್ ಆಗ್ತದೆ. ಸೊ ತರಕಾರಿ ಬೇಯುವಾಗ ನೀವು ಇಂಗ್ ಪೌಡರ್ ಕೂಡ ಹಾಕಿಕೊಳ್ಬೋದು. ಇನ್ನು ಇದು ಸಾಂಬಾರು ಚಂದ ಕುದಿ ಬರುವಾಗ ಉಂಟಲ್ಲ, ಇದಕ್ಕೆ ಸಾಂಬಾರು ಪೌಡರ್ ಹಾಕಿ ಚಂದ ಮಿಕ್ಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿದರೆ ಸೂಪರ್ ಆಗಿರುವ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಗ್ತದೆ. ಇನ್ನು ಇದಕ್ಕೆ ನೀವು ಒಗ್ಗರಣೆ ಕೊಡೋದಾದರೆ ಸಹ ಕೊಡ್ಬೋದು, ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೇನೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ನಮ್ಮ ಸೈಡೆಲ್ಲ ಜಾಸ್ತಿ ಕುಚಲಕ್ಕಿ ಊಟ ಮಾಡೋದು ನಾವು. ಈ ಬಿಸಿ ಬಿಸಿ ಸಾಂಬಾರು ಉಂಟಲ್ಲ, ಕುಚಲಕ್ಕಿಗೆ ಹಾಕಿ ಊಟ ಮಾಡಿ ಒಂದು ಸೈಡಲ್ಲಿ ಫಿಶ್ ಫ್ರೈ ಇದ್ದರೆ ಒಳ್ಳೆ ಊಟ ಆಗ್ತದೆ. ಎಸ್ಪೆಷಲಿ ಮಂಗಳೂರಿನವರಿಗಂತೂ ಈ ಊಟ ತುಂಬಾ ಇಷ್ಟ ಆಗ್ತದೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.